ઘટતી વિદ્યાર્થી સંખ્યા અંગે રાજ્યસભા સાંસદ સુધા મૂર્તિએ વ્યક્ત કરી ગંભીર ચિંતા। રાજ્યસભાના સાંસદ અને જાણીતા લેખિકા શ્રીમતી સુધા મૂર્તિએ કર્ણાટકની કન્નડ માધ્યમની શાળાઓમાં વિદ્યાર્થીઓની સંખ્યામાં થઈ રહેલા સતત ઘટાડા અંગે ગંભીર ચિંતા વ્યક્ત કરી છે। હુબલી ખાતે એક કાર્યક્રમમાં બોલતા તેમણે મુદ્દાને પ્રાદેશિક ભાષા અને સંસ્કૃતિના અસ્તિત્વ માટે એક મોટો પડકાર ગણાવ્યો હતો। પોતાની વ્યથા વ્યક્ત કરતા શ્રીમતી મૂર્તિએ કહ્યું કે એક સમય હતો જ્યારે જે શાળાઓમાં લગભગ 1400 વિદ્યાર્થીઓ અભ્યાસ કરતા હતા ત્યાં આજે 14 વિદ્યાર્થીઓ પણ જોવા મળતા નથી। તેમણે આ પરિસ્થિતિને અત્યંત દુઃખદ ગણાવતા કહ્યું કે અંગ્રેજી માધ્યમ તરફના વધતા જતા ઝોકને કારણે માતૃભાષામાં શિક્ષણ આપતી શાળાઓ બંધ થવાની આરે પહોંચી ગઈ છે। શ્રીમતી મૂર્તિએ આ સમસ્યાના મૂળમાં જઈને તેના નિરાકરણ માટે સામાજિક અને સરકારી સ્તરે તાત્કાલિક પગલાં લેવાની જરૂરિયાત પર ભાર મૂક્યો હતો। તેમણે સમાજના દરેક વર્ગને પોતાની માતૃભાષાના સંરક્ષણ અને સંવર્ધન માટે આગળ આવવા અને સરકારી શાળાઓની ગુણવત્તા સુધારવા માટે સહિયારા પ્રયાસો કરવા માટે આહ્વાન કર્યું હતું જેથી આવનારી પેઢી પોતાના ಮೂಲ અને ಸಂಸ್ಕೃತಿથી ವಿಮುಖ ન થાય। ಈ ಶಾಲೆಯಲ್ಲಿ ನಾನು 5ನೇ ಕ್ಲಾಸಿಂದ 11 ಅವಾಗಿನ ಕಾಲ 8 6 5 11 6 ವರ್ಷ ಇಲ್ಲಿ ಓದಿದ್ದೀನಿ। ಮತ್ತು ಫಂಡಮೆಂಟಲ್ ಅವೆಲ್ಲ ಕನ್ನಡ ಮೀಡಿಯಂ ಕಲ್ತಿರೋದು ನಾ ಇಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಗುರುಗಳು। ಹೀಗಾಗಿ ತಾಯಿ ಋಣ, ತಂದೆ ಋಣ, ಸಮಾಜ ಋಣ ಇದ್ದಾಗ ಶಾಲೆ ಋಣನೂ ಇರ್ತದೆ। ಅದಕ್ಕೆ ನನಗೆ ಈ ಶಾಲೆಯ ಋಣ ಇರೋದರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಯಲ್ಲಿ ಏನು ಸಾಧ್ಯವಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ। ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮಟ್ಟಿಗೆ ಮಾಡಿದ್ದೀವಿ। ಇದಕ್ಕೆ 1937ರಲ್ಲಿ ಶಾಲೆ ಶುರುವಾಗಿ 57ಕ್ಕೆ ಇಲ್ಲಿ ಶಿಫ್ಟ್ ಆದರು। ನಾನು 59ಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದಂತೆ ನನಗಿನ್ನು ನಮ್ಮ ತಾಯಿಯೂ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು। ನಮ್ಮ ತಾಯಿಯ ತಂದೆ ಶ್ರೀಮಾನ್ ಕದಿಂದಿವಾಣನವರು ನ್ಯೂ ಇಂಗ್ಲೀಷ್ ಸ್ಕೂಲ್ನಲ್ಲಿ 34 ವರ್ಷ ಟೀಚರ್ ಆಗಿದ್ದರು। ಸೊ ಈ ಶಾಲೆಗೆ ನಮ್ಮ ತಲಾಂತರದಿಂದ ನಮಗೆ ಸಂಬಂಧ ಇದೆ। ಮುಂದಿನ ತಲೆಮಾರುಗಳಲ್ಲಿಲ್ಲ, ನನ್ನ ಮಕ್ಕಳಿಬ್ಬರಿಗೂ ಈ ಶಾಲೆಯ ಪರಿಚಯನೂ ಇಲ್ಲ ಅಂತ। ಈಗ ನನ್ನ ಅನೇಕ ಬಂಧು ಬಾಂಧವರು ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು। ಈ ಶಾಲೆ ಶಿಥಿಲಾವಸ್ಥೆ ನೋಡಿದಾಗ ಕಾರಣ ಏನಂತ ಹುಡುಕಿದಾಗ ಕನ್ನಡ ಶಾಲೆಗೆ ಬರೋ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗಿ ಒಂದು ಕಾಲಕ್ಕೆ 1400 ಜನ ಇದ್ವಿ ನಾವೆಲ್ಲ ಓದ್ಬೇಕಾದ್ರೆ 1400 ಜನ ಸ್ಟೂಡೆಂಟ್ಸ್ ಇರ್ತೀವಿ। ಈಗ 14 ಜನಕ್ಕೆ ಇಳಿದ್ಬಿಟ್ಟಿದೆ। ಆವಾಗ ಅದು ನಮಗೆ ಮುಂದುವರಿಸಲಿಕ್ಕೆ ಬಹಳ ಕಷ್ಟ ಆದಾಗ ಇಲ್ಲಿ ಅನಿವಾರ್ಯವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಮಾಡಬೇಕಾಯ್ತು ಮತ್ತು ಅದರಲ್ಲಿ CBSE ಮಾಡಿದ್ರೆ ಅದಕ್ಕೆ ಹೆಚ್ಚು ಅನುಕೂಲ, ಜನರು ಜಾಸ್ತಿ ಬರ್ತಾರೆ ಆ ಉದ್ದೇಶದಿಂದ ಈ ಸ್ಕೂಲನ್ನು ನಾವು ಈ ಶಾಲೆಯನ್ನು CBSEಗೆ ಅಪ್ಲೈ ಮಾಡಿದ್ವಿ। ಅದಕ್ಕೆ ನಮ್ಮ ಸನ್ಮಾನ್ಯ ಗುರುರಾಜ್ ಕರ್ಜ್ಗೆ ಅವರು ನಮಗೆ ದಿಕ್ಸೂಚಿಯಾಗಿ ಎಲ್ಲ ಸಹಾಯ ಮಾಡಿದರು। ಇದು ಕೇವಲ ಹಿಂದೆ CBSE ಅಫಿಲಿಯೇಷನ್ ಸಿಕ್ತು। ಇದು ಕೇವಲ ನನ್ನ ಒಬ್ಬಳದೇ ಅಲ್ಲ, ನನ್ನ ಹಿಂದೆ ಅನೇಕ ಜನರು ಇದ್ದಾರೆ। ನಮ್ಮ ಆಡಳಿತ ಮಂಡಳಿ ಶ್ರೀಮಾನ್ AD ಕುಲಕರ್ಣಿ ಅವರು, ಆಮೇಲೆ ಇವರು ನಮ್ಮ ನಾಡ್ ಜೋಶಿ ಅವರು, ಕೌತಾಳ್ ಅವರು, ಆಮೇಲೆ ನಮ್ಮ ಗುರುಗಳು ಇಬ್ಬರು ಮತ್ತು ಅನೇಕರು, ಪ್ರಿನ್ಸಿಪಾಲ್ ರಾಜೇಶ್ವರಿ ಅವರು, ಅನೇಕವರು ಪ್ರಾಧ್ಯಾಪಕ ವೃಂದದವರು, ಎಷ್ಟೋ ಜನ ಹೆಸರು ನಾನು ಹೇಳಲಿಕ್ಕೆ ಮರೆತು ಬಿಡ್ತೀನಿ ಇಷ್ಟು ಈಗಿನ ಕಾಲದಲ್ಲಿ ಅಂತ ಅವರೆಲ್ಲರೂ ಕೂಡಿ ಎಲ್ಲರೂ ಮಾಡಿದ್ದಾರೆ ಇದನ್ನು। ನಾನು ಈ ಶಾಲೆ ಈಗ CBSE ಆಗಿರೋದ್ರಿಂದ ಜನರಿಗೆ ಹೇಳ ಬಯಸ್ತೀನಿ, ಶಾಲೆ ಹಳೆಯದಾದರೂ ಕಟ್ಟಡ ಹಳೆಯದಾದರೂ ನಾವೆಲ್ಲ ನವೀಕರಣ ಮಾಡಿದ್ದೀವಿ।